ಪ್ರಾರ್ಥನೆಯನ್ನು ಮಾಡುತ್ತಿರುವರು ಯಾರು ನಾರದ? ನಾರಾಯಣ ನಾರಾಯಣ. ಅಗ್ನಿದೇವ, ಅವನು ಯಾರೆಂದು ತಿಳಿಯಲಿಲ್ಲವೇ? ಅವನು ಅಸುರ ರಾಕ್ಷಸ ಭಸ್ಮಾಸುರ. ತನ್ನಿಚ್ಛೆಯನ್ನು ನೆರವೇರಿಸಿಕೊಳ್ಳಲು ತಪಸ್ಸಿನಲ್ಲಿ ಮಗ್ನನಾಗಿದ್ದಾನೆ. ನಾರಾಯಣ ನಾರಾಯಣ. ಭಸ್ಮಾಸುರನ ಭಕ್ತಿಗೆ ಮೆಚ್ಚಿ ಕೈಲಾಸವಾಸಿ ಶಿವನು ವರವನ್ನು ನೀಡಿದರೆ ಅಲ್ಲಿಗೆ ಕತೆ ಮುಗಿದಂತೆ. ಅದಾಗದಂತೆ ಅವನ ತಪಸ್ಸನ್ನು ಭಂಗಗೊಳಿಸುವ ಮಾರ್ಗವಾದರೆ ಹೇಗೆ? ನಾರಾಯಣ ನಾರಾಯಣ. ಹೌದೌದು, ಕೈಲಾಸವಾಸಿ ಶಿವನು ಕರುಣಾಮಯಿ. ಕೇಳಿದ ವರವನ್ನು ಇಲ್ಲ ಎನ್ನದ ಕಣ್ಣಿಸುತ್ತಾನೆ. ಆಗಾಗ ಕೂಡದು ಏನಾದರೂ ಮಾಡಲೇಬೇಕು. ಹೌದೌದು, ಏನಾದರೂ ಮಾಡಲೇಬೇಕು. ವಾಯು, ವರುಣ, ಚಿಂತಿಸಬೇಡಿ. ಭಸ್ಮಾಸುರನ ತಪಸ್ಸನ್ನು ನಾನು ಭಂಗಗೊಳಿಸುತ್ತೇನೆ. ಹಾ ಅಗ್ನಿ. ಚಿಂತಿಸಿದಿರಿ, ಭಸ್ಮಾಸುರನ ತಪಸ್ಸನ್ನು ನಾನು ಭಂಗಗೊಳಿಸುತ್ತೇನೆ. ಭಲೇ ವಾಯು. ನಾರಾಯಣ ನಾರಾಯಣ. ಅಗ್ನಿ ವಾಯು, ಚಿಂತಿಸಿದ್ದೀರಿ. ಈಗ ನನ್ನ ಸರದಿ. ಹಾ ವರುಣ. ನಿಮ್ಮ ಶಕ್ತಿ ಭಸ್ಮಾಸುರನ ತಪಸ್ಸಿನ ಮುಂದೆ ತರಗೆಲೆಯಂತೆ ಅದುರೇ ಹೋಯಿತು. ಈಗ ಅವನೇನಾದರೂ ಎಚ್ಚರವಾದರೆ ನಮ್ಮ ಕತೆ ಅಷ್ಟೇ. ಭಸ್ಮಾಸುರ, ಕಣ್ಣು ತೆರೆಯುವಂತನಾಗು. ನಿನ್ನ ತಪಸ್ಸಿಗೆ ಮೆಚ್ಚಿದೆ. ನಿನಗೇನು ಬೇಕು ವರವನ್ನು ಕೇಳಿ ಕೊಡುತ್ತೇನೆ. ಪರಮೇಶ್ವರ, ನಿಮ್ಮ ದರ್ಶನ ಭಾಗ್ಯದಿಂದ ನಾನು ಕೃತಾರ್ಥನಾದ. ಏನು ಮೇಲೆ ನಿನಗೇನು ಬೇಕು ವರವನ್ನು ಕೇಳಿ ಕೊಡುತ್ತೇನೆ. ದೇವ, ನನಗೆ ಸಾವೇ ಬರದಂತಹ ಚಿರಂಜೀವಿಯಾಗಿ ಬಾಳುವಂತಹ ವರವನ್ನು ನೀಡಿ. ಪ್ರಕೃತಿ ನಿಯಮದ ವಿರುದ್ಧ ಬದುಕಬಾರದು. ಬೇರೆ ಯಾವುದಾದರೂ ವರವನ್ನು ಕೇಳಿ ಕೊಡುತ್ತೇನೆ.
ಕೊಡುತ್ತೇನೆ. ಯಾವುದಾದರೂ ಕೊಡುವೆಯಾ? ಹಾ, ಕೊಡುತ್ತೇನೆ. ಹಾಗಾದರೆ ನಾನು ಯಾರ ತಲೆ ಮೇಲೆ ಕೈ ಇಡುತ್ತೇನೋ ಅವರು ಭಸ್ಮವಾಗುವ ಹಾಗೆ ಅನುಗ್ರಹಿಸು. ಯಾಕೆ ದೇವಾ? ನಿನ್ನ ಇಷ್ಟಾರ್ಥ ಸಿದ್ಧಿಸಲಿ. ತಥಾಸ್ತು. ದೇವಾ, ಎಲ್ಲಿಗೆ ಹೋಗುತ್ತಿರುವೆ? ನೀನು ನನಗೆ ಒಂದು ವಚನವನ್ನು ನೀಡಬೇಕು. ಏನು ವಚನ? ನೀನು ಕೊಟ್ಟಿರುವ ವರ ಫಲಿಸುವುದೋ ಇಲ್ಲವೋ ಎಂದು ತಿಳಿಯಬೇಕು. ಅದಕ್ಕೆ ನಾನು ನಿನ್ನ ತಲೆಯ ಮೇಲೆ ಕೈಯಿಟ್ಟು ಅದು ಫಲಿಸುವುದೋ ಇಲ್ಲವೋ ಎಂದು ಪರೀಕ್ಷಿಸಬೇಕು. ಓಹೋ, ನನ್ನ ವರ ನನಗೆ ಶಾಪವಾಗುವಂತೆ. ನಾನು ಇನ್ನೊಂದು ಕ್ಷಣ ಇಲ್ಲೇ ಇದ್ದರೆ ಭಸ್ಮಾಸುರನಿಂದ ಭಸ್ಮವಾಗುವುದು ಖಚಿತ. ನನ್ನ ಕಾಲಿಗೆ ಬುದ್ಧಿ ಹೇಳುವುದು ಒಳಿತು. ದೇವಾ, ದೇವಾ, ದೇವಾ! ಬೇಡ, ಇಲ್ಲ! ಭಸ್ಮದ! ಬೇಡ, ಕಾಪಾಡಿ! ಅಯ್ಯಯ್ಯೋ! ದೇವಾ! ಕಾಪಾಡಿ! ಭಸ್ಮದ! ದೇವಾ! ಕಾಪಾಡಿ! ಕಾಪಾಡಿ! ಇಲ್ಲ ದೇವಾ! ಇಲ್ಲ! ತಂದೆ ಬ್ರಹ್ಮದೇವ, ಅನಾಹುತವಾಯಿತು, ಅನಾಹುತವಾಯಿತು. ಏನಾಯ್ತು ನಾರದ? ಈಗ ಗಾಬರಿಯಾಗಿರುವೆ? ತಂದೆ ಬ್ರಹ್ಮದೇವ, ಕೈಲಾಸವಾಸಿ ಶಿವನು ಸಂಕಷ್ಟಕ್ಕೀಡಾಗಿರುವನು. ಭಸ್ಮಾಸುರನು ಯಾರ ತಲೆ ಮೇಲೆ ಕೈ ಇಡುತ್ತಾನೋ ಅವರು ಭಸ್ಮವಾಗುವಾಗಿ ವರ ನೀಡಿದ. ಅದನ್ನು ಶಿವನ ಮೇಲೆಯೇ ಪರೀಕ್ಷಿಸಲು ಭಸ್ಮಾಸುರ ಪಟ್ಟು ಬಿಡದೆ ಶಿವನ ಬೆನ್ನತ್ತಿದ್ದಾನೆ. ಅವನಿಂದ ಅನಾಹುತವಾಗುವ ಮುನ್ನ ಶಿವನನ್ನು ರಕ್ಷಿಸಿ ದೇವಾ, ರಕ್ಷಿಸಿ. ವತ್ಸ, ಸಾವಧಾನ ಸಾವಧಾನ. ತಂದೆ ಶ್ರೀಹರಿ, ಈ ಕಂಟಕವನ್ನು ನೀವೇ ಪರಿಹರಿಸಬೇಕು. ನಾರಾಯಣ ನಾರಾಯಣ. ಬ್ರಹ್ಮದೇವ, ಈ ಸಂಕಷ್ಟದಿಂದ ಪಾರಾಗಲು ನನ್ನ ಬಳಿ ಉಪಾಯ ಹೊಂದಿದೆ. ಏನದು? ಈಗ ನಾನು ಮೋಹಿನಿ ಅವತಾರವನ್ನು ತಾಳುವ ಸಮಯ ಬಂದಾಯಿತು. ಮೋಹಿನಿ ಅವತಾರವೇ? ನಾರಾಯಣ ನಾರಾಯಣ. ಆಹಾಹಾಹಾಹಾ. ಸುಂದರ, ಅತಿ ಸುಂದರ. ಹೇ ಸುಂದರಿ, ಯಾರ ನೀನು? ನಿಜವಾಗಲೂ ನಾನು ಯಾರೆಂದು ತಿಳಿಯಲಿಲ್ಲವೇ? ನಾನು ವಿಷ್ಣುವಿನ ಪರಾವತಾರ ಮೋಹಿ. ಪ್ರಭು, ನಿಮ್ಮನ್ನು ಈ ರೂಪದಲ್ಲಿ ಮೊದಲೇ ನೋಡಿದರೆ ನಾನು ಬ್ರಹ್ಮಚಾರಿಯೇ ಗೊತ್ತಿರಲಿಲ್ಲ. ನಿಮ್ಮನ್ನೇ ವಿವಾಹವಾಗುತ್ತಿದ್ದೆ. ನಾರದ, ಈಗ ಹಾಸ್ಯ ಮಾಡುವ ಸಮಯವಲ್ಲ. ಈಗ ನಾನು ಭಸ್ಮಾಸುರನನ್ನು ಎದುರುಗೊಳ್ಳುವ ಸಮಯ ಬಂದಾಯಿತು. ನಾರಾಯಣ ನಾರಾಯಣ, ನಾನಿನ್ನು ಬರುತ್ತೇನೆ. ನಡೀರಿ ತಂದೆ, ನಡೀರಿ. ಅಯ್ಯಯ್ಯೋ, ಕಾಪಾಡಿ! 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 ಪ್ರಭು! ಎಲ್ಲಿದ್ದೀಯ ಶಿವ? ಎಲ್ಲಿದ್ದೀಯ ಶಿವ? ಯಾರಿದು ಸುಂದರ ಕಣ್ಣು? ಅಪ್ಸರಿಯಂತೆ ಕಾಣುತ್ತಿರುವಳಲ್ಲ. ಸುಂದರಿ, ಸುಂದರಿ, ಯಾರು ನೀನು? ನಿನ್ನನ್ನು ಕಂಡು ನನ್ನ ಮನಸ್ಸು ರೋಮಾಂಚನವಾಗುತ್ತಿದೆ. ನಿನ್ನನ್ನು ಕಲ್ಯಾಣವಾಗಬೇಕೆಂದು ಹಾತೊರೆಯುತ್ತಿದೆ. ಕಲ್ಯಾಣವೇ? ಅದು ನಿನ್ನೊಡನೆ. ನಿನ್ನನ್ನು ವಿವಾಹವಾಗಲು ನಿನಗೇನು ಅರ್ಹತೆ ಇದೆ? ನೀನೇನು ಹರಿಯೇ ಅಥವಾ ಹರನೆ? ನಾನು ಯಾರೆಂದು ತಿಳಿಯದೆ ನನ್ನ ಬಗ್ಗೆ ಪ್ರಶ್ನೆ ಮಾಡಿದ್ದೀಯ. ಆದರೂ ಹೇಳುತ್ತೇನೆ, ಕೇಳಿಕೊ. ನಾನು ಭಸ್ಮಾಸುರ, ದಾನವ ಶಿರೋಮಣಿ, ಚರಾಚದಲ್ಲಿ 3 ಲೋಕಗಳನ್ನು ಚೆಂಡಾಡಬಲ್ಲ ಗಂಡರ ಗಂಡ. ದಾನವರೆಲ್ಲ ಬರೀ ಜಂಬದಲ್ಲೇ ಬೀಗುವುದೇ ಆಯ್ತು. ನೀನು ನಿಜವಾಗಲೂ ವೀರನೇ ಆಗಿದ್ದರೆ ನನ್ನೊಡನೆ ನೃತ್ಯ ಮಾಡಿ ಗೆಲ್ಲು. ಗೆದ್ದರೆ ನಾನೇ ನಿನ್ನನ್ನು ವಿವಾಹವಾಗುತ್ತೇನೆ. ನೃತ್ಯ ಮಾಡಬೇಕೆ? ಅಗತ್ಯವಾಗಿ. ಸರ್ವ ಸಂಪನ್ನನಾದ ನಾನು ನೃತ್ಯದಲ್ಲಿ ನಿನ್ನನ್ನು ಸೋಲಿಸಿ ವಿವಾಹವಾಗದಿದ್ದರೆ ನಾನು ದಾನವ ಶಿಖಾಮಣಿ ಭಸ್ಮಾಸುರನೇ ಅಲ್ಲ.
ನಾಟ್ಯ ಪ್ರಾರಂಭವಾಗಲಿ. ನಾರಾಯಣ ನಾರಾಯಣ. ನೀವುಗಳೇ ಆದಿ ಲಯ ಅಂತ್ಯ ನಿಮಗೆಲ್ಲ ಗೊತ್ತಿದ್ದು ನೀವೇ ದೊಡ್ಡ ನಾಟಕ ಮಾಡಿದ್ದೀರಲ್ಲ. ತನ್ನೊಳಗಿನ ಕಿಚ್ಚು ತನ್ನನ್ನೇ ಸುಡದಲ್ಲದೆ ಪರರ ಸುಡುವುದೇ ಎಂಬಂತೆ ಭಸ್ಮಾಸುರ ತನ್ನ ಅಹಂಕಾರ ಅತಿ ಆಸೆಯಿಂದ ತನ್ನನ್ನೇ ತಾನು ದಹಿಸಿಕೊಂಡ. ನಾನು ನನ್ನದು ಎಂಬುದನ್ನು ಬಿಟ್ಟು ಎಲ್ಲರೊಳಗೆ ಒಂದಾಗಿ ಬದುಕಬೇಕೆಂಬುದು ಈ ಕಥೆಯ ಆಶಯ.